Hi, all my honorable viewers and all my dear fourth semester students of BA, BSc, BCom, BCA, BBM of Tumkur University, Tumkur. I am your English teacher, P. Raghavendra, Associate Professor of English in Government First Grade College, Tumkur. And now I am giving you the second part of listening skills under open elective paper communication skills, and this is my 8th video on communication skills. This is my 8th part. Under 8th part I will be dealing with listening skills, which would be the second part. Okay, so let's straight away go to listening skills. ಇಲ್ಲಿ ನೋಡಿ, in the previous video I was talking about the importance of listening skills. Now let us understand a few skills in the field of listening ಅಲ್ವಾ. ಯಾವ್ಯಾವ ಒಂದು ಏನೋ ಕೌಶಲ್ಯಗಳಂದರೆ, ಮೊದಲನೇದು ಪ್ಯಾಸಿವ್ ಲಿಸನಿಂಗ್ ಅಂತಾರೆ. ಪ್ಯಾಸಿವ್ ಲಿಸನಿಂಗ್ ಅಂದರೆ ಏನು, ಇಲ್ಲಿದೆ ನೋಡಿ, ಇಂಗ್ಲೀಷಲ್ಲಿ ಬರೆದಿದ್ದೇನೆ. ಪ್ಯಾಸಿವ್ ಲಿಸನಿಂಗ್ ಅಂದರೆ it is a combination of silence and prompts. ಇದು ಎರಡು ವಿಷಯಗಳ ಸಮ್ಮಿಲನ ಪ್ಯಾಸಿವ್ ಲಿಸ್ನಿಂಗ್ ಅಂತ ಹೇಳಿದರೆ. ಮಾಮೂಲಾಗಿ ಪ್ಯಾಸಿವ್ ಅಂದರೆ ಅರ್ಥವೇನಪ್ಪ ಅಂದರೆ ಅನಾಸಕ್ತರಾಗಿರುವುದು, ಆಸಕ್ತಿ ತೋರದೆ ಸುಮ್ಮನೆ ಕೂತ್ಕೊಳ್ಳೋದು. ಇಂಗ್ಲೀಷಲ್ಲಿ, ಅಮೆರಿಕನ್ ಇಂಗ್ಲೀಷಲ್ಲಿ ಅಂತೀವಿ ನಾವು ಜಿಪ್ ಯುವರ್ ಲಿಪ್ ಅಂತ. ಸೊ ವೆನ್ ವಿ ಆರ್ ಲಿಸನಿಂಗ್ ಟು ಎ ಸ್ಪೀಕರ್ ಸ್ಪೀಕಿಂಗ್, we have to zip our lip and listen carefully. So zipping our lip is called passive listening. ಅದರಲ್ಲಿ ಸೈಲೆಂಟಾಗಿ ಇರ್ತೀವಿ ನಾವು, ಆಗಿಂದಾಗ ನಾವು ಪ್ರಾಂಪ್ಟ್ಸ್ ಮಾಡ್ತಾ ಇರ್ತೀವಿ. ಪ್ರಾಂಪ್ಟ್ಸ್ ಅಂದ್ರೇನು, ಉತ್ತೇಜನೆ ನೀಡುವ ಪದಗಳು, ಪ್ರೇರಣೆ ನೀಡುವ ಪದಗಳು ಪ್ರಾಂಪ್ಟ್ಸ್ ಅಂತೀವಿ. ಯಾವುದಪ್ಪ ಅದು ಅಂದರೆ ನೋಡಿ, ಒಬ್ಬ ಮಾತಾಡ್ತಿರ್ತಾರೆ, ನಾವು ಕೇಳಿಸ್ಕೊಳ್ತಾ ಇರುವವರು, ವಿ ವುಡ್ ಕೀಪ್ ಲಿಸನಿಂಗ್ ಟು ಎ ಸ್ಪೀಕರ್ಸ್ ಸ್ಪೀಚ್, and in between we should use these prompts like really, tell me more, ಈ ಥರ ಈ ಪದಗಳನ್ನು ಮಧ್ಯ ಮಧ್ಯೆ ನಾವು ಬಳಸ್ತಾ ಇದ್ದರೆ ಅರ್ಥವೇನಪ್ಪ ಅಂದರೆ, these words go to show that we are listening to the speaker, and the speaker would be encouraged by these prompts used by listeners like really, tell me more ಅನ್ನೋದು. ಸೊ ಇದು ಪ್ಯಾಸಿವ್ ಲಿಸ್ನಿಂಗ್ ಅಂತಾರೆ. ಈಗ ನಾನು PG ಮಾಡುವಾಗ, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಲ್ಯಾಂಗ್ವೇಜ್ ಮಾಡುವಾಗ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ನಮಗೊಬ್ಬ ಗ್ರೇಟ್ ಪ್ರೊಫೆಸರ್, ಎಲ್ಲ ಪ್ರೊಫೆಸರ್ಸು ಗ್ರೇಟ್ ಆಗಿದ್ದರು ನಮ್ಮಲ್ಲಿ, ಆದರೆ ನಮ್ಮ ಮುಖ್ಯಸ್ಥರು, ನಮ್ಮ ವಿಭಾಗದ ಮುಖ್ಯಸ್ಥರು, ನಮ್ಮ ದೇವರವರು ಪ್ರೊಫೆಸರ್ TR ರಾಜಶೇಖರಯ್ಯ ಅಂತ ಸರ್ ಅವರು 3-4 ಗಂಟೆ ಹ್ಯಾಮ್ಲೆಟ್ ನಾಟಕದ ಬಗ್ಗೆ ವಿವರವಾಗಿ ಲೆಕ್ಚರ್ ಕೊಡ್ತಿದ್ರು. ಹಿ ಯೂಸ್ ಟು ಸ್ಪೀಕ್ ಕಂಟಿನ್ಯೂಸ್ಲಿ ಫಾರ್ 4 hours ಆನ್ ಹ್ಯಾಮ್ಲೆಟ್. ಅವ್ರ ಎದುರುಗಡೆ ಕೂತ್ಕೊಂಡ್ರೆ ನಮಗೆ ಭಯ ಆಗ್ತಿತ್ತು ಅವ್ರ ಮುಖ ನೋಡಿ. ಯಾಕೆಂದರೆ ಭಯ ಅನ್ನೋದಕ್ಕಿಂತಲೂ ಭಕ್ತಿಯಿಂದ ಅವ್ರ ಮುಖವನ್ನೇ ನೋಡ್ತಾ ಇದ್ವು ನಾವು, ಅಷ್ಟು ಸೊಗಸಾಗಿ ಪಾಠ ಮಾಡ್ತಿದ್ರು ಅವರು. ಅಂಥ ಇಂಗ್ಲೀಷನ್ನು ನಾನು ಹಿಂದೆ ಎಂದೂ ಕೇಳಿಸ್ಕೊಂಡಿಲ್ಲ, ಮುಂದೆ ಎಂದೂ ಕೇಳಿಸ್ಕೊಳ್ಳಲ್ಲ. ಅಂಥ ನಮ್ಮ ದೇವರು ಪ್ರೊಫೆಸರ್ TR ರಾಜಶೇಖರಯ್ಯನವರು ನನ್ನ ಜೊತೆಯಲ್ಲಿ, ನನ್ನ ಅತ್ಯಂತ ಆಪ್ತ ಗೆಳೆಯ ನನ್ನ ಜೊತೆಯಲ್ಲಿ ಕೂತ್ಕೊಂಡಿದ್ದ. ಅವನು ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಒಂದು ಅಣಿಮುತ್ತು ಆದಂತಹ ಡಾಕ್ಟರ್ ಸಾಶಿ ಮರಳಯ್ಯನವರು ಇದ್ದಾರಲ್ವ, ದಿವಂಗತರು ಡಾಕ್ಟರ್ ಸಾಶಿ ಮರಳಯ್ಯನವರ ಹಿರಿಯ ಪುತ್ರ ಶಿವಪ್ರಸಾದ್ ಅಂತ. ಅವನು ನಾನು ಇವತ್ತಿಗೂ ಅತ್ಯಂತ ಆಪ್ತ ಸ್ನೇಹಿತರು. ಅವನು ನಾನೇನು ಮಾಡ್ತಿದ್ವು ಅಂದರೆ, ನಮ್ಮ ಪ್ರೊಫೆಸರ್ ಪಕ್ಕದಲ್ಲಿ ಕೂತ್ಕೋತಿದ್ವು ಒಂದು ಸ್ಟೂಲ್ ಮೇಲೆ. ಅಂದರೆ ನಮ್ಮ ಪ್ರೊಫೆಸರ್ ನಮ್ಮನ್ನು ನೋಡ್ತಿರ್ಲಿಲ್ಲ, ಆದರೆ ನಾವು ನೋಡ್ತಾ ಇದ್ವು, ನೋಡ್ಕೊಂಡು ಬರ್ಕೋತಾ ಇದ್ವು ನೋಟ್ಸಲ್ಲಿ. ಅವ್ರು ಏನು ಹೇಳ್ತಾಯಿದ್ರು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಕೇಳಿಸ್ಕೊಂಡು, ನೀವು ನಂಬಲಿ ಬಿಡ್ರಿ, 20 to 30 pages ಆಗ್ತಿತ್ತು 4 hours. ಅಷ್ಟು ಆಸಕ್ತಿಕರವಾಗಿ ಇವತ್ತು ನಾನು ಹ್ಯಾಮ್ಲೆಟ್ ಬಗ್ಗೆ, ನಾನು ಕೆಲಸಕ್ಕೆ ಸೇರಿದಾಗ ಹ್ಯಾಮ್ಲೆಟ್ ನಾಟಕ ಇತ್ತು ಹುಡುಗರಿಗೆ, ಅದನ್ನು ಅಷ್ಟು ಸೊಗಸಾಗಿ ನಾನು ಟೀಚ್ ಮಾಡಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಗಾಡ್ ಪ್ರೊಫೆಸರ್ TR ರಾಜಶೇಖರಯ್ಯ ಸರ್ ಅವರು. ಹಾಗಾಗಿ ಆ ಪ್ಯಾಸಿವ್ ಲಿಸ್ನಿಂಗು ನಾವು ಆ ದಿವಸ ಕಲ್ತಿದ್ವು.
ಸೈಲೆಂಟಾಗಿ ಇದ್ಕೊಂಡು ಸರ್ ಹೇಳಿದ್ದನ್ನೆಲ್ಲ ಬರ್ಕೊತಾ ಇದ್ವು. ಹಾಗೆ ನೋಡಿ ಇಲ್ಲಿ ಸಮ್ಟೈಮ್ಸ್ ಯಾಕೋ ನನಗೆ ಹೇಳಬೇಕು ಅನಿಸ್ತು, ನಾನು ವಿದ್ಯಾರ್ಥಿಯಾದ ದಿನಗಳಲ್ಲಿ ಹೇಗೆ ನಾವು ಕೇಳಿಸ್ಕೊತಾ ಇದ್ವು ಅಂತ ಹೇಳಿಬಿಟ್ಟೆ. ಸಮ್ಟೈಮ್ಸ್ ದ ಬೆಸ್ಟ್ ಅಪ್ರೋಚ್ ಟು ಲಿಸ್ನಿಂಗ್ ಈಸ್, ನೋಡಿ ಪ್ಯಾಸಿವ್ ಲಿಸ್ನಿಂಗ್ ಅಂದರೆ ಏನಪ್ಪ ಅಂದರೆ ದ ಬೆಸ್ಟ್ ಅಪ್ರೋಚ್, ಅತ್ಯುತ್ತಮವಾದ ವಿಧಾನ ಏನಪ್ಪ ಒಳ್ಳೆಯ ಲಿಸ್ನಿಂಗ್ಗೆ ಅಂದರೆ ಈಸ್ ಟು ಸ್ಟೇ ಔಟ್ ಆಫ್ ದ ವೇ ಆ್ಯಂಡ್ ಎನ್ಕರೇಜ್ ದ ಅದರ್ ಪರ್ಸನ್ ಟು ಟಾಕ್. ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನು ಮಾತನಾಡಲು ಬಿಟ್ಟು ಆತನ ದಾರಿಯಿಂದ ನಾವು ತಪ್ಕೋಬೇಕಂತೆ. ಟು ಸ್ಟೇ ಔಟ್ ಆಫ್ ದ ವೇ, ಸ್ಪೀಕರ್ನ ದಾರಿಯಿಂದ ನಾವು ತಪ್ಕೊಂಡು ಆ ಸ್ಪೀಕರ್ಗೆ ಮಾತನಾಡುವುದಕ್ಕೆ ಪ್ರೋತ್ಸಾಹ ನೀಡಬೇಕು, ಎಂಕರೇಜ್ ಮಾಡಬೇಕಂತೆ. ಅಂದ್ರೇನು, ವಿ ಶುಡ್ ಅಲೋ ದ ಸ್ಪೀಕರ್ ಟು ಸ್ಪೀಕ್ ಆ್ಯಂಡ್ ವಿ ಶುಡ್ ಕೀಪ್ ಕ್ವಯಟ್ ಆ್ಯಂಡ್ ಗಿವ್ ಹಿಮ್ ಅನ್ ಆಪರ್ಚುನಿಟಿ ಟು ಶೇರ್ ಹಿಸ್ ವ್ಯೂಸ್ ಆರ್ ಐಡಿಯಾಸ್ ಆರ್ ನಾಲೆಡ್ಜ್ ಆರ್ ಇನ್ಫಾರ್ಮೇಷನ್ ವಿತ್ ಅಸ್, ಅಲ್ವಾ? That is called passive listening. This is very important. Sometimes the best approach to listening is to stay out of the way and encourage the other person to talk. Passive listening involves, ಅದು ಏನು ಒಳಗೊಂಡಿರುತ್ತೆ ಅಂದರೆ it is a combination of silence and prompts like really, tell me more, etc. ಇವುಗಳು, ಈ ಉತ್ತೇಜನ ನೀಡುವ ಪದಗಳು ಏನು ಮಾಡುತ್ತೆ ಅಂದರೆ ಬರಮಾಡಿಕೊಳ್ಳುತ್ತೆ ಅಥವಾ ಉತ್ಸಾಹವನ್ನು ಉತ್ತೇಜನ ನೀಡುತ್ತೆ. ಇನ್ವೈಟ್ ದ ಸ್ಪೀಕರ್ ಟು ಗೋ ಆನ್. ಮಧ್ಯೆ ಮಧ್ಯೆ ಈ ಥರ ಪದಗಳು ಬಳಸುವಾಗ ಸ್ಪೀಕರ್ಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ, ಓಹೋ ನಾನು ಆಡುವ ಮಾತುಗಳನ್ನು ಇವರು ಕೇಳಿಸ್ಕೋತಾ ಇದ್ದಾರೆ ಅಂತೇಳಿ ಈ ವುಡ್ ಗೋ ಆನ್. ಗೋ ಆನ್ ಅಂದ್ರೇನು, ಆತ ಮುಂದುವರಿಸ್ತಾ ಹೋಗ್ತಾನಂತ ಆತನ ಮಾತನ್ನು. ಹಾಗಾಗಿ ಪ್ಯಾಸಿವ್ ಲಿಸನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. Passive listening involves a combination of silence and prompts like, really, tell me more, etc. Invite the speaker to continue his speech. ಜೊತೆಯಲ್ಲಿ ಈ ನಾನ್ ವರ್ಬಲ್ ಸೂಚನೆಗಳು ಅಂದರೆ ಬಾಡಿ ಲ್ಯಾಂಗ್ವೇಜ್, ನಾನ್ ವರ್ಬಲ್ ಕ್ಯೂಸ್ ಅಂತಾರೆ ಸೂಚನೆಗಳು, ದಟ್ ಇಂಡಿಕೇಟ್. ಈ ನಾನ್ ವರ್ಬಲ್ ಸೂಚನೆಗಳು ಏನು ಇಂಡಿಕೇಟ್ ಮಾಡುತ್ತೆ, ಏನು ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ ಆ್ಯನ್ ಆನೆಸ್ಟ್ ಇಂಟ್ರೆಸ್ಟ್ ಅಂತಾರೆ, ಪ್ರಾಮಾಣಿಕವಾದ ಆಸಕ್ತಿ ತೋರುತ್ತೆ. ಯಾವುದಪ್ಪ ನಾನ್ ವರ್ಬಲ್ ಕ್ಯೂಸ್ ಅಂದರೆ ದೇ ಆರ್ ಐ ಕಾಂಟ್ಯಾಕ್ಟ್, ಅಟೆಂಟಿವ್ ಪಾಸ್ಚರ್, ಗಮನ ಕೊಟ್ಟು ಶ್ರದ್ಧೆಯಿಂದ ನಾವು ಕೇಳಿಸ್ಕೊಳ್ತಾ ಇದೆಯೋ ನಾವು ನಮ್ಮ ಭಂಗಿ. ನಾನು ಹಿಂದಿನ ವಿಡಿಯೋದಲ್ಲಿ ಆ ಪಿಕ್ಚರ್ಸ್ ತೋರಿಸ್ತಾ ಇಲ್ಲ ನಿಮಗೆ ಯಾವ ರೀತಿ ಕೂತ್ಕೊಂಡು ಕೇಳಿಸ್ಕೋತಾರೆ, ಅವ್ರ ಮುಖದಲ್ಲಿ ಮಂದಹಾಸವನ್ನು, ಐ ಕಾಂಟ್ಯಾಕ್ಟನ್ನು ನಿಮಗೆ ತೋರಿಸ್ಬಿಟ್ಟೆ ಅದನ್ನು. ಸೊ ಅಟೆಂಟಿವ್ ಪಾಸ್ಚರ್ ಆ್ಯಂಡ್ ಅಪ್ರಾಪ್ರಿಯೇಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಸೂಕ್ತವಾದ ಮುಖದ ಭಾವನೆಗಳು, ಅದನ್ನು ನಾನು ಆ ಪಿಕ್ಚರಲ್ಲಿ ತೋರಿಸ್ದೆ. ಆಲ್ ದೀಸ್ ಥಿಂಗ್ಸ್ ಶೋ ದ್ಯಾಟ್ ವಿ ಆರ್ ರಿಯಲಿ ಲಿಸ್ನಿಂಗ್ ಆರ್ ನಾಟ್ ಫೇಕಿಂಗ್ ಇಟ್. ಆ ಲಿಸ್ನಿಂಗ್ ಎಂಬುದನ್ನು ನಾಟಕ ಮಾಡ್ತಾ ಇಲ್ಲ, ಫೇಕ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ಕೇಳಿಸ್ಕೊಳ್ತಾ ಇದ್ದೀವಿ ಅನ್ನೋ ರೀತಿ. ಸೊ these are all called the skills of passive listening. ನೆಕ್ಸ್ಟ್ ಸ್ಕಿಲ್ ಬಂದು ಕ್ವೆಶ್ಚನಿಂಗ್ ಅಂತಾರೆ. ಮಧ್ಯೆ ಮಧ್ಯೆ ನಾವು ಪ್ರಶ್ನೆ ಕೇಳ್ತಿರ್ಬೇಕು. ಅಂದರೆ ಸುಮ್ಮನೆ ಪ್ರಶ್ನೆ ಕೇಳಬೇಕು ಅಂತ ಕೇಳಬಾರ್ದು. ಮಧ್ಯೆ ಮಧ್ಯೆ ಪ್ರಶ್ನೆ ಕೇಳ್ತಾ ಇದ್ದರೆ ಅದು ಸಿನ್ಸಿಯರ್ ಕ್ವೆಶ್ಚನ್ಸ್. ಅದು ನೋಡಿ ಹೇಳ್ತಾನೆ, ಸಿನ್ಸಿಯರ್ ಕ್ವೆಶ್ಚನ್ಸ್, ಪ್ರಾಮಾಣಿಕವಾದ ಪ್ರಶ್ನೆಗಳು, ದೇ ಆರ್ ಜೆನ್ವಿನ್ ರಿಕ್ವೆಸ್ಟ್ ಅಂತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಜೆನ್ವಿನ್ ರಿಕ್ವೆಸ್ಟ್ ಅಂತ ಹೇಳಿದ್ರೇನು, ಬಹಳ ಪ್ರಾಮಾಣಿಕವಾದ ಸತ್ಯವಾದ ರಿಕ್ವೆಸ್ಟ್ಗಳು ಫಾರ್ ಇನ್ಫಾರ್ಮೇಷನ್. ಈಗ ಒಬ್ಬ ವ್ಯಕ್ತಿ ಮಾತಾಡುವಾಗ ಆತನಿಂದ ಹೆಚ್ಚು ಇನ್ಫಾರ್ಮೇಷನ್ ನಾವು ಪಡ್ಕೋಬೇಕಂದ್ರೆ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ಹೌದಾ ಇಲ್ವಾ? ಆ ಪ್ರಶ್ನೆಗಳನ್ನ ಕೇಳುವಾಗ ಅದು ಪ್ರಾಮಾಣಿಕವಾಗಿರಬೇಕು. ಸಿನ್ಸಿಯರ್ ಕ್ವೆಶ್ಚನ್ಸ್ ಆರ್ ಜೆನ್ವಿನ್ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್. ಜೆನ್ವಿನ್ ಅಂದರೂ ಒಂದೇನೆ, ಸಿನ್ಸಿಯರ್ ಅಂದರೂ ಒಂದೇನೆ. ದೇ ಆರ್ ಎ ವೆರಿ ಗುಡ್ ವೇ ಟು ಕಲೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಡೀಟೇಲ್ಸ್. ಪ್ರಶ್ನೆಗಳು ಹಾಕಿ ನಾವು ಸ್ಪೀಕರಿಂದ ಮತ್ತಷ್ಟು ಫ್ಯಾಕ್ಟ್ಸ್ ಅಂದರೆ ಸತ್ಯಾಂಶಗಳನ್ನು, ವಿವರಗಳನ್ನು ಪಡೆದುಕೊಂಡು ಮತ್ತು ಕ್ಲಾರಿಫೈ, ಸರಿಪಡಿಸ್ಕೋಬೇಕು. ಆ ಪದಗಳ, ಆತನ ಆಡುವ ಪದಗಳ ಅರ್ಥಗಳನ್ನು ಸರಿಪಡಿಸ್ಕೋಬೇಕು.
ಆ ರೀತಿ ಮಾಡುತ್ತಾ ಎನ್ಕರೇಜ್, ಪ್ರೋತ್ಸಾಹ ಮಾಡಬೇಕು ಒಬ್ಬ ಸ್ಪೀಕರ್ನ ಟು ಎಲಾಬರೇಟ್, ವಿವರವಾಗಿ ತಿಳಿಸಿ ಅಂತ. ನೋಡಿ, ಈ ಥರ ಈ ಪ್ರಶ್ನೆಗಳನ್ನು ನಾವು ಅರ್ಥಪೂರ್ಣವಾಗಿ ಕೇಳಬೇಕು ಸ್ನೇಹಿತರೆ, ಸುಮ್ಮನೆ ಕೇಳೋಂಗಿಲ್ಲ. ಸೊ ಸಿನ್ಸಿಯರ್ ಕ್ವೆಶ್ಚನ್ಸ್ ಆರ್ genuine requests for information. They are a very good way to collect facts and details from the speaker and also clarify meanings and also encourage a speaker to talk about the topic in detail. ಎಲಾಬರೇಟ್ ಆಗಿ ಮಾಡಬೇಕು ಅಂತ, ವಿವರವಾಗಿ ತಿಳಿಸಿ ಅಂತ ಹೇಳ್ಬೋದು. ಇದೊಂದು. ನೆಕ್ಸ್ಟ್ ಸ್ಕಿಲ್ ಬಂದು ಪ್ಯಾರಾಫ್ರೇಸಿಂಗ್. Paraphrasing is very important. It is one of the most important skills of listening. Okay. ಇಲ್ಲಿ ನೋಡಿ, ಪ್ಯಾರಾಫ್ರೇಸಿಂಗ್ ಅಂದರೆ ತಾತ್ಪರ್ಯ ಹೇಳುವುದು. ತಾತ್ಪರ್ಯವನ್ನು ಹೇಳುವುದನ್ನು ನಾವು ಪ್ಯಾರಾಫ್ರೇಸಿಂಗ್ ಅಂತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಪ್ಯಾರಾಫ್ರೇಸಿಂಗ್ is nothing but restating a speaker's ideas. ರೀಸ್ಟೇಟಿಂಗ್ ಅಂದ್ರೇನು? ಪುನಃ ಹೇಳುವುದು. ಸ್ಪೀಕರ್ ಒಂದು ಮಾತು ಹೇಳಿರ್ತಾನೆ, ಅದನ್ನು ಪುನಃ ನಾವು ಸಮ್ಮರಿ ಮಾಡಿ ಹೇಳುವುದು. ಅವಾಗೇನಾಗುತ್ತೆ ಅಂದರೆ, ಹೇಳಿದರೆ ಸ್ಪೀಕರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಓಹೋ ಇವ್ರು ನನ್ನನ್ನು ಕೇಳಿಸ್ಕೊತಾ ಇದ್ದಾರೆ ಅಂತ. ನಾವು ಕೇಳಿಸ್ಕೊಳ್ತಾ ಇದ್ದೀವೋ ನಂಬಿಕೆ ನಮಗೆ ಬರುತ್ತೆ. ಯಾಕೆಂದರೆ ನಾವು ಕೇಳಿಸ್ಕೊಳ್ಳದೆ, ವಿದೌಟ್ ಲಿಸನಿಂಗ್ ಹೌ ಕ್ಯಾನ್ ವಿ ಪ್ಯಾರಾಫ್ರೇಸ್ ಎ ಸ್ಪೀಕರ್ ಸ್ಟೇಟ್ಮೆಂಟ್ಸ್ ಅಲ್ವಾ, ಆರ್ ಐಡಿಯಾಸ್. ನಾವು ತಾತ್ಪರ್ಯವನ್ನು ಮಾಡಬೇಕು ಅಂದರೆ ಸಂಕ್ಷಿಪ್ತವಾಗಿ ಸ್ಪೀಕರ್ ಹೇಳುವ ಮಾತುಗಳನ್ನು ಕೆಲವೇ ಪದಗಳಲ್ಲಿ ಪುನಃ ತಿರುಗಿ ಹೇಳಬೇಕು ಅಂದರೆ ನಾವು ಆ ಸ್ಪೀಕರ್ ಹೇಳೋದನ್ನು ಕೇಳಿಸ್ಕೊಳ್ತಾ ಇರಬೇಕಲ್ವ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಜವಾಬ್ದಾರಿ, ಪ್ಯಾರಾಫ್ರೇಸ್ ಮಾಡುವುದು. ಸಮ್ಮರೈಸಿಂಗ್ ಅಂತಾರೆ. ಪ್ಯಾರಾಫ್ರೇಸಿಂಗ್ ಈಸ್ ನಥಿಂಗ್ ಬಟ್ ರೀಸ್ಟೇಟಿಂಗ್ ಎ ಸ್ಪೀಕರ್ಸ್ ಐಡಿಯಾಸ್ ಇನ್ ಅವರ್ ಓನ್ ವರ್ಡ್ಸ್. ಸ್ಪೀಕರ್ ಹೇಳುವ ಐಡಿಯಾಸನ್ನು, ವಿಚಾರಗಳನ್ನು ನಮ್ಮದೇ ಆದಂಥ ಪದಗಳಲ್ಲಿ, ಇನ್ ಅವರ್ ಓನ್ ವರ್ಡ್ಸ್, ಟು ಮೇಕ್ ಶೂರ್. ಯಾಕೆ ನಾವು ನಮ್ಮ ಪದಗಳಲ್ಲಿ ತಾತ್ಪರ್ಯ ಕೊಡಬೇಕು ಅಂದರೆ ಸ್ಪೀಕರ್ನ ಮಾತುಗಳಿಗೆ, ಟು ಮೇಕ್ ಶೂರ್, ಖಚಿತಪಡಿಸಿಕೊಳ್ಳುವುದಕ್ಕೆ. ಏನನ್ನ? ದಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ದೆಮ್ ಕರೆಕ್ಟ್ಲಿ. ಸ್ಪೀಕರ್ ಹೇಳುವ ಐಡಿಯಾಸನ್ನು ನಾವು ಅಂಡರ್ಸ್ಟುಡ್ ಮಾಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ, ಆ ವಿಷಯವನ್ನು ಖಚಿತಪಡಿಸ್ಕೊಳ್ಳುವುದಕ್ಕೆ ಆ ಸ್ಪೀಕರ್ನ ಐಡಿಯಾಸ್ನ ನಮ್ಮದೇ ಆದ ಪದಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ತಾತ್ಪರ್ಯವನ್ನು ಸಮ್ಮರಿ ಹೇಳಬೇಕು. ಅವಾಗೇನಾಗುತ್ತೆ ಅಂದರೆ ಅದನ್ನು ಸ್ಪೀಕರ್ಗೆ ತೋರಿಸ್ಬೋದು. ಏನಂತ? ಅದೊಂದು ಸತ್ಯಾಂಶವು ಯಾವುದು? ನೀನು ಹೇಳಿರೋ ಮಾತುಗಳು ನಮಗೆ ಅರ್ಥವಾಗ್ತಾ ಇದೆ ಅನ್ನುವುದಕ್ಕೆ ಆತನ ಮಾತುಗಳನ್ನು ಸರಳವಾದ ಪದಗಳಲ್ಲಿ ಪುನಃ ಆತನಿಗೆ ತಿಳಿಸ್ಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಪ್ಯಾರಾಫ್ರೇಸಿಂಗ್. ಮತ್ತೊಮ್ಮೆ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ರಾಂಗ್ ಪ್ಯಾರಾಫ್ರೇಸಿಂಗು ಡೇಂಜರ್. ಪ್ಯಾರಾಫ್ರೇಸಿಂಗ್ ಅಂದರೆ ಸ್ಪೀಕರ್ ಹೇಳಿರೋ ಮಾತನ್ನು ಒಂದು ಗಿಣಿಯ ಥರ ಅದೇ ಪದಗಳನ್ನು ರಿಪೀಟ್ ಮಾಡೋದಲ್ಲ. ಅರ್ಥವಾಗ್ತಿದೆಯಾ? ನಮ್ಮದೇ ಆದ ಪದಗಳಲ್ಲಿ ಹೇಳಬೇಕು. ಅದಕ್ಕೊಂದು ಉದಾಹರಣೆ ನೋಡಿ, ಇಲ್ಲಿ ಹೇಳ್ತೀನಿ, ನಾನು ಓದ್ತೀನಿ, ಇಂಗ್ಲೀಷಲ್ಲಿ ಕೇಳಿಸ್ಕೊಳ್ಳಿ. ಒಬ್ಬ ಪ್ರಿಂಟ್ ಸೂಪರ್ವೈಸರ್ ಏನು ಮಾಡ್ತಾನೆ, ಒಂದು ಮಾತನ್ನು ಹೇಳ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಇದೆ. ದ ಪ್ರಿಂಟ್ ಸೂಪರ್ವೈಸರ್ ಹೇಳ್ತಾನೆ, ಐ ಆಮ್ ಹ್ಯಾವಿಂಗ್ ಸಮ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ದಟ್ ಜಾಬ್. ಅರ್ಥ ಆಗ್ತಾ ಇದೆಯಾ? ಒಂದು ಯಾವುದೋ ಒಂದು ಮಷೀನು, ಯಂತ್ರ ಕೆಟ್ಟೋಗಿರುತ್ತೆ. ಪ್ರಿಂಟ್ ಸೂಪರ್ವೈಸರ್ ಹೇಳ್ತಾನೆ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ದಟ್ ಜಾಬ್. ಯಾಕೆಂದರೆ ದಟ್ ಈಸ್ ವೈ ಐ ಆಮ್ ಬಿಹೈಂಡ್ ಶೆಡ್ಯೂಲ್. ಅದಕ್ಕೇ ನಾನು ಹಿಂದೆ ಬಿದ್ದಿದ್ದೇನೆ, ಆ ಯಂತ್ರ ಕೈ ಕೊಡ್ತಾ ಇದೆ ಅಂದಾಗ ಆ ಪ್ಲಾಂಟ್ ಮ್ಯಾನೇಜರು ಸರಿ ಕೇಳಿಸ್ಕೊಂಡಿಲ್ಲ. ಅವನೇನು ಹೇಳ್ತಾನೆ, ಐ ಸಿ ಯು ಕಾಂಟ್ ಗೆಟ್ ದ ಪೇಪರ್ ಟು ರನ್ ದ ಜಾಬ್. ನೋಡಿ, ಐ ಕಾಂಟ್ ಗೆಟ್ ದ ಪೇಪರ್ ಟು ರನ್ ದ ಜಾಬ್, ಯು ಕಾಂಟ್ ಗೆಟ್ ದ ಪೇಪರ್ ಟು ರನ್ ದ ಜಾಬ್. ಅವನು ಹೇಳಿದ್ದು ನೀವು ಹೇಳಿದರೆ ಇವನಿಗೆ ಬೇಜಾರಾಗುತ್ತೆ. ಆವಾಗ ಪ್ರಿಂಟ್ ಸೂಪರ್ವೈಸರ್ ಹೇಳ್ತಾನೆ, ದಟ್ ಈಸ್ ವಾಟ್ ಐ ಸೆಡ್, ಅದನ್ನೇ ಕಣೆ ನಾನು ಹೇಳಿದ್ದು ಅಂತ. ದಿಸ್ ಈಸ್ ಪೂರ್ ಲಿಸ್ನಿಂಗ್. ನೋಡಿ, ಪೂರ್ ಪ್ಯಾರಾಫ್ರೇಸಿಂಗ್ ಇಲ್ಲಿದೆ ನೋಡಿ, ಒಳ್ಳೆ ಪ್ಯಾರಾಫ್ರೇಸಿಂಗ್. ಸೇಮ್ ಕ್ವಶನ್ ನೋಡಿ, ಪ್ರಿಂಟ್ ಸೂಪರ್ವೈಸರ್ ಹೇಳ್ತಾನೆ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ಅಂತಾನೆ. ಏನು ಬ್ಲರ್ ಆಗ್ತಾ ಇದೆ.
ನೋಡಿ ಇಲ್ಲಿ ಹೇಳ್ತಾನವನು, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ದ ಜಾಬ್ ಅಂದಾಗ ಪ್ಲಾಂಟ್ ಮ್ಯಾನೇಜರ್ ಒಳ್ಳೆಯವನು ಕೇಳಿಸ್ಕೊಳ್ಳೋನು ಏನು ಹೇಳ್ತಾನೆ, ಓ ಇನ್ ಅದರ್ ವರ್ಡ್ಸ್ ಯುವರ್ ಪೇಪರ್ ಸಪ್ಲೈಯರ್ ಹ್ಯಾಸನ್ ಶಿಪ್ ದ ಪೇಪರ್ ಯು ನೀಡ್ ಫಾರ್ ದಿಸ್ ಜಾಬ್. ಹಾಗಂದ್ರೆ ಅರ್ಥ ಏನು, ನೀನು ಪೇಪರ್ ಸಪ್ಲೈ ಮಾಡುವವನು ಸರಿ ಟೈಮ್ ಪೇಪರ್ ಸಪ್ಲೈ ಮಾಡಿಲ್ವಾ ಅಂತ. ನೋಡಿ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ದ ಜಾಬ್ ಅಂದರೆ ಮಷೀನ್ಸ್ ಕೆಟ್ಟೋಗಿದೆ ಅಂತಲ್ಲ ಅರ್ಥ, ಪೇಪರ್ನ ಒಂದು ಸಪ್ಲೈ ನನಗೆ ಬಂದಿಲ್ಲ ಅಂತ. ಅದನ್ನು ಸಿಂಪಲ್ಲಾಗಿ ಇವನೇನು ಹೇಳ್ತಾನೆ, ಇನ್ ಅದರ್ ವರ್ಡ್ಸ್ ಯುವರ್ ಪೇಪರ್ ಸಪ್ಲೈಯರ್ ಹ್ಯಾಸನ್ ಶಿಪ್ ದ ಪೇಪರ್ ಯು ನೀಡ್ ಫಾರ್ ದಿಸ್ ಜಾಬ್ ಅಂತಾನೆ. ಅವಾಗ ಇವನು ಹೇಳಿದ, ನೋ 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 ದೇ ಶಿಪ್ಡ್ ಇಟ್ ಬಟ್ ಇಟ್ ಈಸ್ ಫುಲ್ ಆಫ್ ಫ್ಲಾಸ್. ಶಿಪ್ ಮಾಡಿದ್ದಾರೆ, ಕಳಿಸಿದ್ದಾರೆ, ಆದರೆ ಆ ಪೇಪರ್ಲೆಲ್ಲ ಬರೀ ಫ್ಲಾಸ್, ತಪ್ಪುಗಳಿವೆ ಅಂತಾನೆ. ನೋಡಿದ್ರಾ, ಲುಕ್ ಅಟ್ ದ ಪ್ಯಾರಾಫ್ರೇಸಿಂಗ್. ಹೇಳಿದ್ದನ್ನು ಹಾಗೆ ಹೇಳೋದಲ್ಲ, ನಮ್ಮದೇ ಆದಂಥ ಸ್ವಂತ ಪದಗಳಲ್ಲಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಫ್ರಮ್, ನೋಡಿ ನಮ್ಮ ಅರಿವು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವ ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಫ್ರಮ್ ಟ್ರಾನ್ಸ್ಲೇಟಿಂಗ್ ದ ಸ್ಪೀಕರ್ಸ್ ಥಾಟ್ಸ್ ಇನ್ ಟು ಅವರ್ ಓನ್ ಲ್ಯಾಂಗ್ವೇಜ್. ಸ್ಪೀಕರ್ನ ಐಡಿಯಾಸು, ಚಿಂತನೆಗಳನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಏನರ್ಥ, ಇಲ್ಲಿ ತರ್ಜುಮೆ ಮಾಡಬೇಕು. ಯಾವುದಕ್ಕೆ? ಪರಿವರ್ತನೆ ಮಾಡಬೇಕು. ಯಾವುದಕ್ಕೆ? ಇನ್ ಅವರ್ ಓನ್ ಲ್ಯಾಂಗ್ವೇಜ್, ನಮ್ಮದೇ ಆದ ಭಾಷೆಯಲ್ಲಿ. ಇಲ್ಲಿ ಪುನಃ ನೋಡಿ ನಿಮ್ಗೆ ಹೇಳ್ತೀನಿ. ಪ್ರಿಂಟ್ ಸೂಪರ್ವೈಸರ್ ಏನು ಹೇಳ್ತಾನೆ, ಐ ಆಮ್ ಹ್ಯಾವಿಂಗ್ ಟ್ರಬಲ್ ಗೆಟಿಂಗ್ ದ ಪೇಪರ್ ಟು ರನ್ ದ ಜಾಬ್ ಅಂತಾನೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಅವನದೇ ಆದಂಥ ಪದಗಳಲ್ಲಿ ಈತ ಏನು ಹೇಳ್ತಾನೆ, ಓಹೋ ಯುವರ್ ಪೇಪರ್ ಸಪ್ಲೈಯರ್ ಹ್ಯಾಸನ್ ಶಿಪ್ ದ ಪೇಪರ್ ಯು ನೀಡ್ ಫಾರ್ ದಿಸ್ ಜಾಬ್ ಅಂತಾನೆ. ನೋಡಿ, ಈತ ಹೇಳಿದ್ದನ್ನು ಈತ ಸ್ವಂತ ಪದಗಳಲ್ಲಿ, ಸ್ವಂತ ಲ್ಯಾಂಗ್ವೇಜಲ್ಲಿ ಹೇಳಿದ್ದು. ದಿಸ್ ಇಸ್ ಕಾಲ್ಡ್ ಕರೆಕ್ಟ್ ಟ್ರಾನ್ಸ್ಲೇಷನ್. ಆವಾಗ ಪ್ಲ್ಯಾಂಟ್ ಮ್ಯಾನೇಜರು ಸೂಪರ್ವೈಸರ್ ಮಾತು ಕೇಳಿಸ್ಕೋತಾ ಇದ್ದಾನೆ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಫ್ರಮ್ ಟ್ರಾನ್ಸ್ಲೇಟಿಂಗ್ ದ ಸ್ಪೀಕರ್ಸ್ ಥಾಟ್ಸ್ ಇನ್ ಟು ಅವರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ದೆನ್ ಪ್ಲೇಯಿಂಗ್ ದಮ್ ಬ್ಯಾಕ್. ಅದನ್ನು ಪುನಃ ತಿರುಗಿಸಿ ಹೇಳೋದು ಅವರಿಗೆ. ಯಾಕೆ? ಟು ಎನ್ಶೂರ್, ಖಚಿತಪಡಿಸ್ಕೊಳ್ಳೋದಕ್ಕೆ, ದೇರ್ ಅಕ್ಯುರೇಸಿ. ಅಕ್ಯುರೇಸಿ ಅಂದರೆ ಏನು? ಅದು ಎಷ್ಟು ಸರಿ ಇದೆ ಅನ್ನುವುದಕ್ಕೆ ನಾವು ಹಿಂತಿರುಗಿ ಆತ ಹೇಳಿದ್ದನ್ನು ನಮ್ಮದೇ ಆದಂಥ ಭಾಷೆಯಲ್ಲಿ ಹೇಳಿದಾಗ ದ ಸ್ಪೀಕರ್ ವಿಲ್ ಕಮ್ ಟು ನೋ ದಟ್ ಎಸ್ ವಿ ಆರ್ ಲಿಸ್ನಿಂಗ್ ಟು ಹಿಮ್ ಅಂತ. ಆವಾಗ ಅದು ಎಂಕರೇಜ್ ಮಾಡುತ್ತೆ. ನಂತರ ಸಮ್ಟೈಮ್ಸ್ ವಿ ಲಿಸನ್ ಫಾರ್ ಇನ್ಫಾರ್ಮೇಷನ್. ಕೆಲವೊಮ್ಮೆ ನಾವು ಮಾಹಿತಿಯನ್ನು ಪಡ್ಕೊಳ್ಳುವುದಕ್ಕೆ ಕೇಳಿಸ್ಕೋತೀವಿ. ಆದರೆ ಫ್ರಮ್ ಟೈಮ್ ಟು ಟೈಮ್, ಸಮಯದಿಂದ ಸಮಯಕ್ಕೆ ವಿ ನೀಡ್ ಟು ಲಿಸನ್. ನಾವು ಕೇಳಿಸ್ಕೊಳ್ಳುವ ಅವಶ್ಯಕತೆ ಇದೆ ಇತರರಿಗೆ ಸಹಾಯ ಮಾಡುವುದಕ್ಕೆ. ವಿ ನೀಡ್ ಟು ಲಿಸನ್ ಆ್ಯಸ್ ಅ ವೇ ಆಫ್ ಹೆಲ್ಪಿಂಗ್ ಅದರ್ಸ್ ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ಇತರರಿಗೆ ಏನೋ ಸಮಸ್ಯೆ ಇರುತ್ತೆ, ನಮ್ಮ ಸ್ನೇಹಿತರಿಗೆ ಏನೋ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗಳ ಬಗ್ಗೆ ಹೇಳ್ಕೋತಾ ಇದ್ದಾಗ ನಾವು ಅತ್ತಾಯ್ತ ನೋಡಬಾರ್ದು. ನಾವು ಮಧ್ಯೆ ಏನೋ ತಲೆ ಹಾಕೋದು, ನಮ್ಮ ಮಧ್ಯೆ ನಮ್ಮ ಮಾತುಗಳು ಹೇಳೋದು, ಅದು ಮಾಡಬಾರ್ದು. ವಿ ನೀಡ್ ಟು ಲಿಸನ್. ಯಾಕೆ? ಆಸ್ ಅ ವೇ ಆಫ್ ಹೆಲ್ಪಿಂಗ್ ಅದರ್ಸ್ ಅಂದರೆ ಅವರ್ ಫ್ರೆಂಡ್ಸ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್ಸ್. ನಾವು ಅವ್ರ ಮಾತು ಕೇಳಿಸ್ಕೊಂಡಾಗ ಅವರಿಗೆ ನಾವು ಕೆಲವು ಸೂಚನೆಗಳು ಕೊಡ್ತೀವಿ, ಅವರ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸ್ಕೋಬೇಕು ಅಂತೇಳಿ. ಸೊ ಪ್ರತಿಯೊಂದಕ್ಕೂ ಲಿಸನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಮ ಫ್ರೆಂಡ್ಶಿಪ್ಪು ಉಳ್ಕೊಳ್ಳುತ್ತೆ, ನಮ್ಮ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ ಇಫ್ ವಿ ಆರ್ ವೆರಿ ಗುಡ್ ಲಿಸನರ್ಸ್. ನೋಡಿ, ಎಫೆಕ್ಟಿವ್ ಲಿಸನಿಂಗ್ ಹೆಲ್ಪ್ಸ್ ಅಸ್ ಟೇಕ್ ನೋಟ್ಸ್. ಕೆಲವೊಮ್ಮೆ ಎಲ್ಲ ಕೇಳಿಸ್ಕೋಬೋದು, ಆದರೆ ಎಷ್ಟು ಜ್ಞಾಪಕ ಇರುತ್ತೆ? ಅದಕ್ಕೆ ನಾವೇನು ಮಾಡಬೇಕು? ನೋಟ್ಸ್, ಪಾಯಿಂಟ್ಸ್ ಬರ್ಕೊತಿರಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಪ್ರೊಫೆಸರ್ ಸರ್ ನಮ್ಮ ಪಾಠ ಮಾಡ್ತಿದ್ದು ನಾವು ಬರ್ಕೋತಾ ಇದ್ವು ಅಂತ. ಕೇಳಿಸ್ಕೋತಾ ಇದ್ವು, ಬರ್ಕೋತಾ ಇದ್ವಿ. ಯಾಕೆಂದರೆ 4 hours ಪಾಠ ಎಷ್ಟು ಜ್ಞಾಪಿಸ್ಕೊಳ್ತೀವಿ ನಾವು. ಹಾಗಾಗಿ ಎಲ್ಲ ರೆಕಾರ್ಡ್ ಮಾಡಿಕೊಂಡ್ರೆ ಪುನಃ ಅದನ್ನು ನಾವು ಹಿಂತಿರುಗಿ ನೋಡಿಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ. ಹಾಗಾಗಿ ನಮ್ಮ ಪ್ರೊಫೆಸರ್ ಹೇಳಿದ್ದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನೋಡಿ, ನನಗೆ ಯೂನಿವರ್ಸಿಟಿಗೆ ನಾನು ಫಸ್ಟ್ ಬಂದುಬಿಟ್ಟೆ, ನಮ್ಮ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ರ್ಯಾಂಕ್ ಬಂದು ಜಾಬಲ್ಲಿ ಇಟ್ಕೊಂಡ್ಬಂದೆ. ಹಾಗೆ ಯು ಶುಡ್ ಬಿ ವೆರಿ ವೆರಿ ಎಫೆಕ್ಟಿವ್ ಲಿಸನರ್ಸ್. ಎಫೆಕ್ಟಿವ್ ಲಿಸ್ನಿಂಗ್ ಹೆಲ್ಪ್ಸ್ ಅಸ್ ಟೇಕ್ ನೋಟ್ಸ್ ಆಫ್ ವಾಟ್ ದ ಸ್ಪೀಕರ್ ಈಸ್ ಸೇಯಿಂಗ್. ಸ್ಪೀಕರ್ ಏನು ಹೇಳ್ತಾ ಇದ್ದಾರೆ ಅದರ ನೋಟ್ಸ್ನ ನಾವು ಒಂದು ಪೇಪರಲ್ಲಿ ಬರ್ಕೊತಿರಬೇಕು. ಸೆಮಿನಾರ್ಸಲ್ಲಿ ಅಲ್ಲೆಲ್ಲ ಅದಕ್ಕೆ ನೋಡಿ ನಮಗೆ ಬುಕ್ ಪ್ಯಾಡ್ ಕೊಡ್ತಾರಲ್ವ, ನಮ್ಮ ಸೆಮಿನಾರ್ಸಲ್ಲಿ ವರ್ಕ್ಶಾಪ್ಸಲ್ಲಿ ನಾವು ಬರ್ಕೋತ ಇರಬೇಕು. ಬಟ್ ಹಲವು ಮಂದಿ ನೋಡ್ತೀವಿ ಯಾರೂ ಬರ್ಕೊಳ್ಳಲ್ಲ. ಪೆನ್ನು ಹಾಗೆ ಇರುತ್ತೆ, ಬುಕ್ ಹಾಗೆ ಇರುತ್ತೆ ಅಲ್ವಾ. ಬರ್ಕೋಬೇಕು ನಾವು.
Effective listening helps us take notes of what the speaker is saying. Yake? As we are unlikely to remember everything the speaker has said. Unlikely to remember, ನಾವು ಜ್ಞಾಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಎವ್ರಿಥಿಂಗ್ ದ ಸ್ಪೀಕರ್ ಹಸ್ ಸೆಡ್. ಸ್ಪೀಕರ್ ಏನೇನು ಹೇಳಿದ್ದಾನೋ ಆ ಪ್ರತಿಯೊಂದನ್ನು ಜ್ಞಾಪಿಸ್ಕೊಳ್ಳೋದು ಅನ್ಲೈಕ್ಲಿ ಅಂದ್ರೇನು, ಅದು ಸಾಧ್ಯವಲ್ಲ. ಹಾಗಾಗಿ ನಾವು ನೋಟ್ಸನ್ನು ಪಾಯಿಂಟ್ಸ್ನ ಬರ್ಕೊತಿರಬೇಕು. ನೋಡಿ, ಅಲ್ಲಿ ಬರವಣಿಗೆ ಬರುತ್ತೆ. ಲಿಸನಿಂಗ್ ಲೀಡ್ಸ್ ಟು ರೈಟಿಂಗ್ ಅಲ್ವಾ. ಆ್ಯಂಡ್ ವಿ ಮೇ ನಾಟ್ ಬಿ ಏಬಲ್ ಟು ಮೇಕ್ ಅದರ್ಸ್. ನೋಡಿ, ಇನ್ನು ಕೊನೆಗೆ ಹೇಳ್ತೀನಿ, ನಾವು ಇತರರಿಗೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳುವುದರಲ್ಲಿ ನಾವು ಅಸಮರ್ಥರಾಗ್ಬೋದು, ವಿಫಲಗೊಳ್ಬೋದು. ಆದರೆ ನಾವು ನಮ್ಮ ಆಲಿಸುವ ಕೌಶಲ್ಯಗಳನ್ನು ನಾವು ಇಂಪ್ರೂವ್ ಮಾಡ್ಕೋಬೋದಲ್ವೇ? ಆ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ ಇದನ್ನು. ನೋಡಿ, ವಿ ಮೇ ನಾಟ್ ಬಿ ಏಬಲ್ ಟು ಮೇಕ್ ಅದರ್ಸ್ ಲಿಸನ್ ಬೆಟರ್. ಇತರರು ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳೋದ್ರಲ್ಲಿ ನಾವು ಅಸಮರ್ಥರಾಗ್ಬೋದಾದರೆ, ಬಟ್ ವಿ ಕ್ಯಾನ್ ಬೂಸ್ಟ್ ಅವರ್ ಓನ್ ಎಬಿಲಿಟಿ. ನಾವು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೋದು, ಬೂಸ್ಟ್ ಮಾಡ್ಕೋಬೋದು. ಟು ಲಿಸನ್ ಕೇರ್ಫುಲಿ ಟು ಸೆವರಲ್ ಮೆಸೇಜಸ್ ವಿ ಆರ್ ಲೈಕ್ಲಿ ಟು ಹಿಯರ್ ಎವ್ರಿ ಡೇ. ಪ್ರತಿ ದಿವಸ ಕೇಳಿಸ್ಕೋತೀವಲ್ಲ ಹಲವು ಮೆಸೇಜಸ್ನ, ಅದನ್ನು ಕೇರ್ಫುಲ್ಲಾಗಿ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳುವ ಸಾಮರ್ಥ್ಯವನ್ನು ಅಟ್ಲೀಸ್ಟ್ ನಾವು ಬೆಳೆಸ್ಕೋಬೋದಲ್ವ. ನಾವು ಇತರರಿಗೆ ಹೇಳಿದರೆ ಅವರು ಕೇಳಿಸ್ಕೊಳ್ದಿದ್ರು, ಇತರರಿಗೆ ಹೇಳುತ್ತಾ ಅದನ್ನು ನಾವು ಪಾಲಿಸ್ಬೋದಲ್ವ. ಸೊ ವಿ ಕ್ಯಾನ್ ಬಿಕಮ್ ಗುಡ್ ಲಿಸನರ್ಸ್. ಹಾಗಾಗಿ ವಿ ವಾಂಟ್ ಈವನ್ ಅವರ್ ಫ್ರೆಂಡ್ಸ್ ಟು ಬಿಕಮ್ ಗುಡ್ ಲಿಸನರ್ಸ್. ಅಟ್ ದ ಸೇಮ್ ಟೈಮ್ we should also develop our ability to listen carefully for better understanding, for better, to better the relationship with our friends and with our colleagues. We may not be able to make others listen better, but we can boost our own ability to listen carefully to several messages we are likely to hear every day. So with this, we come to the end of these listening skills. And ಇನ್ನಷ್ಟು ನೀವು ಬೇಕಾದರೆ ಇಂಟರ್ನೆಟ್ಟಲ್ಲಿ ನೋಡ್ಕೊಳ್ಳಿ, ಲಿಸನಿಂಗ್ ಸ್ಕಿಲ್ಸ್ ಬೇಕಾದಷ್ಟಿದೆ. ಇದನ್ನು ನಾನು ನಮ್ಮ ಹುಡುಗರಿಗೆ 4th ಸೆಮಿಸ್ಟ್ರಲ್ಲಿ 10 ಮಾರ್ಕ್ಸ್ 5 ಮಾರ್ಕ್ಸ್ ಬರೋದಕ್ಕೆ ಹೇಳ್ಕೊಟ್ಟಿದ್ದೇನೆ. ಆ್ಯಂಡ್ ಇನ್ ದ ಪ್ರೀವಿಯಸ್ ವಿಡಿಯೋ ಐ ಟಾಕ್ಡ್ ಅಬೌಟ್ ಬ್ಯಾರಿಯರ್ಸ್ ಟು ಕಮ್ಯುನಿಕೇಷನ್. ಅದು ಕೂಡ ನೀವು ಬರೀ ಬ್ಯಾರಿಯರ್ಸ್ನ ವಾಟ್ ಆರ್ ದ ಬ್ಯಾರಿಯರ್ಸ್ ಅಂತ 2 ಮಾರ್ಕ್ ಕ್ವಶನ್ 5 ಮಾರ್ಕ್ ಕ್ವಶನ್ ಕೊಟ್ಟರೆ ಯು ಕ್ಯಾನ್ ಜಸ್ಟ್ ಲಿಸ್ಟ್ ದ ಬ್ಯಾರಿಯರ್ಸ್. 10 ಮಾರ್ಕ್ಸ್ ಕೊಟ್ಟರೆ ಯು ಹ್ಯಾವ್ ಟು ರೈಟ್ ಟೇಕ್ ಇಂಪಾರ್ಟೆಂಟ್, ಬಿಕಾಸ್ 2 ಪಾರ್ಟ್ಸಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದ್ದೀನಿ ಬ್ಯಾರಿಯರ್ಸ್ನ ನಾನು. ಅದೊಂದು ಸ್ವಲ್ಪ ನೀವು ಸಂಕ್ಷಿಪ್ತವಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ತೊಗೊಂಡು ಬರೀರಿ ಎಕ್ಸಾಮಲ್ಲಿ. ಬಿಕಾಸ್ ಬರೀ ಎಕ್ಸಾಮ್ಗೋಸ್ಕರ ಅಂತ ನಾನು ಮಾಡಿಲ್ಲ ಈ ವಿಡಿಯೋಸ್ನ. ಐ ಹ್ಯಾವ್ ಮೇಡ್ ದೀಸ್ ವಿಡಿಯೋಸ್ ಟು ಹೆಲ್ಪ್ ಯು ಈವನ್ in your future course of action in your future. Okay, so thank you for your patient listening. And ಮುಂದಿನ ವಿಡಿಯೋದಲ್ಲಿ ನಾನು ಐ ವಿಲ್ ಟಾಕ್ ಅಬೌಟ್ ಟೀಮ್ ವರ್ಕ್ ಬಗ್ಗೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ your patient listening. God bless you. Bye bye.